ಡೇ 29ಗೆ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡದಲ್ಲಿ ಇವತ್ತು ನಾವು 29th ಡೇಯಲ್ಲಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಟ್ 1 ಪಾರ್ಟ್ 2 ನೋಡಿ. ಇದು ಬಂದ್ಬಿಟ್ಟು ಈ ವಿಡಿಯೋ ಪಾರ್ಟ್ 3 ಇದು. ನಿಮಗೆ ಪಾರ್ಟ್ 1 ಪಾರ್ಟ್ 2 ನಿಮಗೆ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನೋಡಿ. ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ವಿಡಿಯೋ ಬಂದ್ಬಿಟ್ಟು. ಸೊ ಡೇ 29ನಲ್ಲಿ ಬಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಆಗಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಯಿತು. ಸೊ ರಾಯಪುರ್ನ ಒಂದು ಹಿಸ್ಟ್ರಿ, ಒಂದು ಕಲ್ಚರ್, ಟೂರಿಸಮ್ ನೋಡಿಕೊಂಡ್ರೆ ತುಂಬ ಫ್ಯಾಂಟಾಸ್ಟಿಕ್ ಹೆಂಗೆ ಗೊತ್ತಾ. ಸೊ ಪಾರ್ಟ್ 1 ಪಾರ್ಟ್ 2 ನೋಡಿ, ಆಮೇಲೆ ಬಂದ್ಬಿಟ್ಟು ಪಾರ್ಟ್ 3 ನೋಡಿ. ಸೊ ಪಾರ್ಟ್ 2 ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಅದು ವಿಸಿಟ್ ಮಾಡಿ ಆಮೇಲೆ ಇದನ್ನು ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಮನೆ ಥರ ಇದು ಆವಾಗಿನ ಕಾಲದಲ್ಲಿ, ಅಂದರೆ ಯಾವಾಗ ಯಾವ ಥರ ವೃತ್ತಿ ಇದು ಮಾಡ್ತಾಯಿದ್ರು ಅಂದ್ಬಿಟ್ಟು. ಸೊ ನೋಡಿ ಅವರು ವ್ಯವಸ್ಥೆ ಸಾಮಾನು ನೋಡಿ ಹೆಂಗೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಎಲ್ಲ ಬರಲ್ಲ ಹೆಂಗಿದೆ ನೋಡಿ. ಸೊ ಇಲ್ಲೊಂದು ಮನುಷ್ಯ ಥರ, ಅಂದರೆ ಏನೋ ಕೆಲಸ ಮಾಡ್ತಾಯಿರೋದು ವೃತ್ತಿ ಧರ್ಮ ಅವರು. ಇದೇನು ಗೊತ್ತಾ, ಇಲ್ಲಿಂದ ಅಕ್ಕಿ ಎಲ್ಲ ಹಾಕ್ರಿ, ಅಲ್ಲಿ ಅಕ್ಕಿ ಥರ ಇದು ಮಾಡ್ತಾಯಿರ್ತಾರೆ. ಇಲ್ಲಿಂದ ಮಾಡಿದ್ರೆ ಅಕ್ಕಿ ಅಲ್ಲ ಕ್ಲೀನಾಗಿ ಅಲ್ಲಿ ಕೆಳಗಡೆ ಅಕ್ಕಿ ಥರ ನೋಡಿ. ಇಲ್ಲಿ ಅಲ್ಲಿಂದ ಕುಡ್ಸಾರ ಅಕ್ಕಿ ಹಿಂಗೆ ಕುಡ್ಸಾ ಇದು ಮಾಡ್ತಾಯಿರೋದು. ಅಲ್ಲಿಂದ ಬಂದ್ಬಿಟ್ಟು ಈ ಥರ ಅಕ್ಕಿ ಮಾಡ್ತಾಯಿರೋದು. ಸೊ ಈ ಥರ ತುಂಬ ಚೆನ್ನಾಗಿದೆ ಗುರು, ಹೆಂಗೆ ಯೂನಿಕಾಗಿ ಮಾಡಿದ್ರು ಗೊತ್ತಾ ನೋಡಿ. ಇದು ಒಳಗಡೆ ಬಂದ್ಬಿಟ್ಟು ಇಲ್ಲಿಂದ ಆಗ್ತಾಯಿದ್ರೆ ಅಕ್ಕಿ ಎಲ್ಲ ಒಳಗಡೆ ಬರ್ತಾಯಿರೋದು ಈ ಥರ. ಮತ್ತು ಇಲ್ಲಿ ಕೆಳಗಡೆ ಬರ್ತಾಯಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಂಪಲ್ ಇದೆ. ಸೊ ಚಿಕ್ಕ ಟೆಂಪಲ್ ಥರ ಚೆನ್ನಾಗಿದೆ. ಟೆಂಪಲ್ ಅಲ್ಲ, ಇದು ಮೊದಲು ಕಾಲದಲ್ಲಿ ಟೆಂಪಲ್ ಥರ ಮಾಡ್ಕೊಂಡಿದ್ದಾರೆ ಅವರು. ಸೊ ಡೋರ್ ಇದೆ ಗುರು, ಇಲ್ಲಿ ಓಪನ್ ಮಾಡಿ ನೋಡಿ. ನಾವು ಹೋಗೋಕ್ಕಲ್ಲ ಇಲ್ಲ, ಹೋಗ್ಬೋದು ಒಳಗಡೆ ಎಲ್ಲ ನೋಡಿ. ಓಪನ್ ಇದೆ, ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಹಂಗೆ ತೋರು सामने लेके इधर लेके आओ. हाँ ऐसे स्ट्रेट लेके आओ, ऐसे ऐसे लेके आओ, इधर रखो. हाँ ठीक है हाँ ಓಕೆ ನೋಡಿದ್ರೆ ಹಚ್ಚಿಬಿಟ್ಟು ನಂಗೆ ಹೆಲ್ಪ್ ಮಾಡ್ತಾರೆ ಅವ್ರು. ಸ್ವಲ್ಪ ಕ್ಯಾಮ್ರಾಗೆ ಹೆಲ್ಪ್ ಮಾಡೋಕ್ಕೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ ಗುರು. ಎಲ್ಲ ಆವಾಗಿನ ಕಾಲದಲ್ಲಿ ದೇವ್ರಿಗೆ ಯಾವ ಥರ ನಮಸ್ಕಾರ, ತುಂಬ ಶಿವಾಗಿ ನಮಸ್ಕಾರ ಮಾಡ್ತಾಯಿದ್ರಲ್ಲಿ. ಸೊ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅಂದ್ಬಿಟ್ಟು ಹೊರಗಡೆ ಬನ್ನಿ ತೋರಿಸಿ. ತುಂಬ ಚೆನ್ನಾಗಿದೆ. ಡೋರೆಲ್ಲ ಓಪನ್ ಆಗುತ್ತೆ ಗುರು, ಡೋರೆಲ್ಲ ಇದೆ. ಓಕೆ ಬನ್ನಿ ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು. ಇಲ್ಲಿ ಮಂದಿರ ಇದೆ, ಟೆಂಪಲ್ ಇದು ನೋಡಿ. ಇಲ್ಲಿ ನೋಟು ಶಿವಾಗಿ ನಮಸ್ಕಾರ ಮಾಡ್ತಾ ಇರೋದಿಲ್ಲ ನೋಡಿ. ಹಿಂಗೆ ಅವಾಗಿನ ಕಾಲದಲ್ಲಿ ಪೂಜೆ ಮಾಡ್ತಾಯಿದ್ದಾರಲ್ಲ. ಸೊ ಹಿಂಗೆ ಯಾವ ಥರ ನಮಸ್ಕಾರ ಮಾಡ್ತಾರೆ. ಸೊ ನೋಡಿ ಮೇಲೆ ಸ್ಟ್ರಕ್ಚರ್ ನೋಡಿ ಹೆಂಗೆ ಕಟ್ಟಿದಾರಂತ. ಮೇಲೆಲ್ಲ ಕಲ್ಲು ಗುರು ನೋಡಿದ್ರೆ ಆ ಕಲ್ಲು ಇದಾಗ್ಬಿಟ್ಟು ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ. ಮಲೆ ಒಂದು ಏನಾಗಲ್ಲ, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಆ ಥರ ಹಾಕಿದ್ದಾರೆ ನೋಡಿ, ಕಲ್ಲಲ್ಲಿ ಕಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು ಉಂಡಿ ಥರ ಇರುತ್ತಲ್ಲ. ಸೊ ಏನಾದ್ರು ಹಾಕೋದಕ್ಕೆ ಶಿಖರ ನೋಡಿ. ಇವಾಗೆಲ್ಲ ಕ್ಲೋಸ್ ಆಗಿದೆ, ಇವಾಗ ಏನು ಓಪನ್ ಇಲ್ಲ. ಓಕೆ ಡೋರ್ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಸೊ ಅವಾಗಿನ ಕಾಲದಲ್ಲಿ ಕಟ್ಟಿರೋಂಥ ಒಂದು ಡೋರ್. ಸೊ ಏನಿದ್ರು ಓಲ್ಡ್ ಈಸ್ ಓಲ್ಡ್ ಹೋಗುವ, ತುಂಬ ಚೆನ್ನಾಗಿದೆ ನಾವು ಗೊತ್ತಾ. ಬಟ್ ನಿಜವಾಗ್ಲೂ ಈ ಥರ ಒಂದು ಯಾರಾದರೂ ರೆಸಾರ್ಟ್ ಕಟ್ಟರೆ ಈ ಥರ ಮಾಡ್ಕೊಂಬಿಡಿ. ಸೊ ಒಂದು ರೆಸಾರ್ಟ್ ಅಂತೂ ಮಾಡ್ಕೊಂಡ್ರೆ ಈ ಥರ. ಸ್ನೇಹಿತರೆ ನೋಡಿದ್ರಲ್ಲ ಪ್ಲೇಸ್ ಯಾವ ಥರ ಅಂದ್ಬಿಟ್ಟು ನಿಜವಾಗ್ಲೂ ಗೊತ್ತಾ. ನನಗೆ ತುಂಬ ಇಷ್ಟ ಆಯ್ತು ಈ ಒಂದು ಪ್ಲೇಸು. ನಿಜವಾಗ್ಲೂ ತುಂಬ ಸಿಂಪಲ್ ಸಿಟಿ. ಬಟ್ ನಿಮ್ಗೆ ಏನಾದರೂ ನಿಮ್ಮ ಹತ್ರ ತುಂಬ ದುಡ್ಡಿದ್ರೆ, 1 ಕೋಟಿ 2 ಕೋಟಿ ಇದ್ದರೆ, ಸೊ ಈ ಥರ ಒಂದು ರೆಸಾರ್ಟ್ ಮಾಡ್ಕೊಂಬಿಡಿ ಗೊತ್ತಾ. ಒಂದು 20 ಎಕರೆ 30 ಎಕರೆಯಲ್ಲಿ ಈ ಥರ ಒಂದು ರೆಸಾರ್ಟ್ ಮಾಡ್ಕೊಂಬಿಟ್ಟು, ಚಿಕ್ಕದಾಗಿ ಒಂದು ರೆಸಾರ್ಟು, ಅದರಲ್ಲಿ ಈ ಥರ ಮನೆ ಮಾಡ್ಕೊಳ್ಳಿ. ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಈ ಥರ ಚಿಕ್ಕ ಮನೆ ಓಲ್ಡ್ ನಿಮ್ಮ ಕೈಯಲ್ಲಾದರೆ, ಒಂದು ಜಾಸ್ತಿ ಬೇಡ, ಒಂದು 20 ಎಕರೆ 30 ಎಕರೆಯಲ್ಲಿ, ಒಂದು 10 ಎಕರೆಯಲ್ಲಿ ಒಂದು 10 ಎಕರೆಯಲ್ಲಿ ಎಲ್ಲ ಒಂದು ಕಾಂಪೌಂಡ್ ಥರ ಮಾಡ್ಕೊಂಬಿಟ್ಟು, ಒಂದು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಸೊ ಈ ಥರ ಒಂದು ರೆಸಾರ್ಟ್ ಮಾಡ್ಕೊಂಬಿಟ್ಟು ಈ ಥರ ಮನೆಯನ್ನು ಪ್ರಿಪೇರ್ ಮಾಡಿ ಗೊತ್ತಾ. ನಿಮ್ಗೆ ಹ್ಯಾಪಿನೆಸ್ ಬೇಕಂದರೆ ಈ ಥರ ನೋಡಿ. ಯಾಕಂದರೆ ಈ ಥರ ಬಂದ್ಬಿಟ್ಟು ಈ ಥರ ಇರ್ಬೋದು ನೀವು. ಏನು ಜಾಸ್ತಿ ಆಗೋಲ್ಲ, ಒಂದು 20-30 ಕೋಟಿ ಆಗ್ಬೋದು ಮೋಸ್ಟ್ಲಿ ಆದರೆ. ಸೊ ಓಕೆ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿರುತ್ತೆ ನೋಡಿ. ಅಷ್ಟೇ ಒಂದು 20-30 ಕೋಟಿ ಅಲ್ಲಿ ಆಗ್ಬೋದು. ಒಂದು ರೆಸಾರ್ಟ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ. ಈ ಥರ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಮನೆ ತೋರಿಸಿ, ಮನೆ ತುಂಬ ಚೆನ್ನಾಗಿದೆ ಗುರು. ಮನೆ ಹೆಂಗಿದೆ ಗೊತ್ತಾ, ಬನ್ನಿ ತೋರಿಸಿ. ಸ್ನೇಹಿತರೆ ನಿಮಗೆ ಮೇಯ್ನ್ ನನ್ನ ಫೇವ್ರೇಟ್ ಮನೆ ತೋರಿಸಿಲ್ಲ ಅಲ್ಲ, ಇದೇ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಮನೆ ಇದು. ಸೊ ಬಂದ್ಬಿಟ್ಟು ಟ್ರೈಬ್ಸ್, ಮರಿಯಾ ಟ್ರೈಬ್ ಬಂದ್ಬಿಟ್ಟು ಇವರು. ಸೊ ಮುರಿಯಾ ಯೂತ್ ಹೌಸ್, ಮುರಿಯಾ ಟ್ರೈಬ್ಸ್ ಅಂದ್ಬಿಟ್ಟು ಇವರು ಮನೆ ನೋಡಿ. ನಿಮ್ಗೆ ಯಾವ ಥರ ಅಂದ್ಬಿಟ್ಟು ಈ ಮನೆ ಲೈಫ್ ಸ್ಟೈಲು, ಈ ಒಂದು ಮನೆ ಸ್ಟ್ರಕ್ಚರು ನನಗೆ ತುಂಬ ಇಷ್ಟ ಆಯ್ತು ಗೊತ್ತಾ. ನಾನು ಲೈಫಲ್ಲಿ ಕಟ್ಟರೆ ಈ ಥರನೇ ಮನೆ ಕಟ್ತೀನಿ. ತುಂಬ ದೊಡ್ಡ ಮನೆ ಕಟ್ಟಕ್ಕೆ ಹೋಗಲ್ಲ, ಸಿಂಪಲ್ ಮನೆ ನನಗೆ ಇಷ್ಟೇ ಸಾಕು. ನನಗೆ ತುಂಬ ಆಸೆ ಇಲ್ಲ ನನ್ನ ಲೈಫಲ್ಲಿ. ನನಗೆ ನೋಡಿ ಈ ಥರ ನನಗೆ ಈ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗೋರು ನನಗೆ. ಈ ಥರ ಒಂದು ಚಿಕ್ಕ ಮನೆ ಕಟ್ಕೊಂಬಿಟ್ರು ಸಹ ಸಾಕು, ಪೀಸ್ಫುಲ್ ಲೈಫು ನೋಡಿ. ತುಂಬ ಆಸೆ ಎಲ್ಲ ಹೋಗಬಾರ್ದು. ಈ ಒಂದು ಮನೆ ತೋರಿಸಿ ನೋಡಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು. ಒಳಗಡೆ ಬನ್ನಿ, ಮುಂದೆ ಹೋಗ್ಬಿಟ್ಟು ಮೂವ್ ಹೋಗೋಣ ಬನ್ನಿ. ಸ್ನೇಹಿತರು ನೋಡಿದ್ರಲ್ಲ ಹೆಂಗಿದ್ದಾರೆ ಮನೆಯವರು ನೋಡಿ. ಇದು ಮನೆ ನೋಡಿ ಹೆಂಗಿದೆ ಅಂತ, ಚಿಕ್ಕ ಮನೆ ಅಂದ್ಬಿಟ್ಟು ಮರಿಯಾ ಟ್ರೈಬ್ಸ್ ಅವ್ರ ಮನೆ. ಬನ್ನಿ ನೋಡೋಣ. ಸೊ ಇಲ್ಲಿ ನೋಡಿ ಆ್ಯಕ್ಚುಲಿ ಬಟ್ ಹೆಂಗಿದ್ದಾರೆ ಮರಿಯಾ ಟ್ರೈಬ್ಸ್. ಅವಾಗ ಬಂದ್ಬಿಟ್ಟು ಮನೆ ಇದ್ದೀರಾ, ಮನೆ ಮುಂದೆ ಬಂದ್ಬಿಟ್ಟು ನೋಡಿ ಈ ಥರ ಲೈಫ್ ಸ್ಟೈಲ್ ನೋಡಿ. ಈ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು, ಸೊ ಪೀಸ್ಫುಲ್ ಲೈಫ್ ಗುರು. ನಿಜವಾಗ್ಲೂ ಹೆಂಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗುರು ಈ ಮನೆ. ತುಂಬ ಚೆನ್ನಾಗಿದೆ ಗುರು ಗೊತ್ತಾ ಮನೆ ಗೊತ್ತಾ. ನೋಡಿ ಆವಾಗಿನ ಕಾಲದಲ್ಲಿ ನಮ್ಮ ರೈತ ಫಾರ್ಮರ್ ಹೆಂಗಿದ್ದಾರೆ ಅಂತ. ಸೊ ಅಣ್ಣ ಅವರು ತುಂಬ ಚೆನ್ನಾಗಿದ್ದಾರೆ. ಇವರೊಂದು ಲೈಫ್ ಸ್ಟೈಲ್ ನೋಡಿ ಆ್ಯಕ್ಚುಲಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಅಮ್ಮ ಅವರಿದ್ದಾರೆ, ಇವರೊಂದು ಲೈಫ್ ಸ್ಟೈಲ್ ನೋಡಿ ಇವ್ರು ಹೆಂಗಿದ್ದಾರೆ. ಸೊ ಇವ್ರು ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಆವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಸೊ ಈ ಥರ ನೋಡಿ ಇದು ಲೈಫ್ ಸ್ಟೈಲು. ಈ ಥರ ಚೈನಿ ಎಲ್ಲ ಈ ಥರ ಆಗ್ತಾಯಿದ್ರು. ಸೊ ಸ್ಯಾರಿ ನೋಡಿ ಆ್ಯಕ್ಚುಲಿ ನೋಡಿ, ಸ್ಯಾರಿ ನೋಡಿ ಈ ಥರ ಸ್ಯಾರಿ. ಸೊ ಎಲ್ಲ ಆವಾಗಿನ ಕಾಲದಲ್ಲಿ ಫುಲ್ ಸ್ಯಾರಿ ಆಗ್ತಾಯಿಲ್ಲ, ಈ ಥರ ಹಾಫ್ ಸ್ಯಾಲ್ರಿ ನೋಡಿ ಈ ಥರ ಸ್ಯಾರಿ ಈ ಥರ ಕಟ್ತಾಯಿದ್ದು. ಸೊ ಲೈಫ್ ಸ್ಟೈಲ್ ನೋಡ್ಕೊಂಡು ನೋಡಿ. ಅವಾಗ ಬಿಸಿಲಲ್ಲ, ತುಂಬ ಬಿಸಿಲಿಗೆ ನಾನು ನೋಡ್ತೀನಿ. ಬಟ್ ಈ ಏರಿಯಾದಲ್ಲಿ ಎಲ್ಲ ಕಡೆ ಒಂದು ಲೇಡೀಸ್ ಬಂದ್ಬಿಟ್ಟು ಈ ಥರ ಒಂದು ಮಾಸ್ಕ್ ಆದರೆ ಹಾಕಿರ್ತಾರೆ ಗೊತ್ತಾ. ಈ ಏರಿಯಾದಲ್ಲಿ ಅಂತಿಲ್ಲ, ಈ ನಿಯರ್ ವಿಲೇಜು ಇವೆಲ್ಲಿ ನೋಡಿಕೊಂಡ್ರು ಸಹ
ಈ ಕಡೆ ಛತ್ತೀಸ್ಗಢ ಇಲ್ಲಿ ನಿಯರು. ಸೊ ಗರ್ಲ್ಸ್ ಈ ಥರ ಹಾಕಿರ್ತಾರೆ, ಯಾಕಂದರೆ ಬಿಸಿಲಿಗೆ ಸೊ ತುಂಬ ಬಿಸಿಲಾಗ ಸೇಫ್ಟಿ ಈ ಥರ ಹಾಕಿರ್ತಾರೆ ನೋಡಿ ಅವರು. ಸೊ ನಿಜವಾಗ್ಲೂ ಸೇಮ್ ಮನುಷ್ಯ ಥರನೇ ಇದೆ ಅವರು, ಹೆಂಗಿದ್ದಾರೆ ಗೊತ್ತಾ, ಸೇಮ್ ಮನುಷ್ಯ ಹೆಂಗಿದ್ರೆ ಹಂಗೆ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ವಿಲೇಜು ಸ್ಟ್ರಕ್ಚರ್ ನೋಡಿಕೊಂಡ್ರೆ ನಿಮಗೆ ಸುತ್ತಲೂ ತೋರಿಸಿ ನೋಡಿ, ಹೆಂಗಿದೆ ಇಲ್ಲೊಂದು ಪೈಂಟಿಂಗ್ ನೋಡಿ. ಸೊ ಹೆಂಗಿದೆ ಅಂದ್ಬಿಟ್ಟು ಮನೆ ಇಲ್ಲಿ ಕಟ್ಟಿದ್ದಾರೆ ಈ ಸ್ಟ್ರಕ್ಚರು ನಿಮ್ಗೆ ಹತ್ತಿರದಿಂದ ತೋರಿಸಿ ಬನ್ನಿ. ಮೂವ್ ಆನ್. ಹಚ್ಲಂಬಿಟ್ಟು ಈ ಒಂದು ಮನೆ ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ತುಂಬ ಒಂದು ಇಲ್ಲಿ ನೋಡಿ ಹಚ್ಲಂಬಿಟ್ಟು ಎಮ್ಮೆ ಇಲ್ಲಿ ಏನು ಗೊತ್ತಾ, ಬಟ್ ಮನುಷ್ಯ ನೀರು ತಗೊಂಡು ಹೋಗ್ತಾ ಇರೋದು, ಇಲ್ಲಿ ಹುಲ್ಲು ತಗೊಂಡು ಹೋಗ್ತಾ ಇರೋದು, ಕಟ್ ಮಾಡ್ತಾ ಇರೋದು, ಇಲ್ಲಿ ಬಂದ್ಬಿಟ್ಟು ನೋಡಿ ನೀರು ತಗೊಂಡು ಹೋಗ್ತಾ ಇರೋದು, ಈ ಥರ ಹೆಂಗಿದೆ ಗೊತ್ತಾ. ಒಂದು ಅರ್ಥ ಇದೆ ಗುರು ಈ ಒಂದು ಬಾಗಿಲಲ್ಲಿ ನೋಡಿ. ಜಿಂಕೆ ಎಷ್ಟು ಕ್ಲೀನಾಗಿ ಇವನಿಗೆ ನೋಡಿ, ರಾಮ ಲಕ್ಷ್ಮಣ್ ಅವರು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಬಾಗಿಲು ನೋಡಿದ ತಕ್ಷಣ ಎಷ್ಟೊಂದು ಸಂತೋಷ ಆಗುತ್ತೆ ಮನೆಯಲ್ಲಿಗೆ. ಈ ಮನೆ ಸ್ಟ್ರಕ್ಚರು ವ್ಯೂ ಈ ಆವಾಗಿನ ಕಾಲದಲ್ಲಿ ಈ ಥರ ಮನೆ ನೋಡಿದ್ರೇ ಒಂಥರ ಪ್ರಶಾಂತತೆ, ಮನಃಶಾಂತಿ, ಪೀಸ್ಫುಲ್ ಲೈಫ್ ಹೆಂಗಿದೆ ಗೊತ್ತಾ. ಈ ಮನೆ ಸುತ್ತಲೂ ಒಂದು ತೋರಿಸ್ತೀನಿ ನೋಡಿ, ಇಲ್ಲೇ ಒಂದು ಪೇಂಟಿಂಗ್ ಇದೆ ನೋಡಿ, ಮುಂದೆ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಆಚೆ ಬಂದುಬಿಟ್ಟು ಒಂದು ಪೇಂಟಿಂಗ್ ನೋಡಿರಲ್ಲ ನೋಡಿ, ಪೇಂಟಿಂಗ್ ಇದು. ಸೊ ಪ್ರತಿಯೊಂದು ಪೇಂಟಿಂಗು ಒಂದು ಅರ್ಥ ಇದೆ ಗೊತ್ತಾ. ಇಲ್ಲೇನು ಸೂರ್ಯ, ಬೆಟ್ಟ ನೋಡಿ, ಇಲ್ಲಿ ಥರ ಕೋಲಿ ಥರ ಇಲ್ಲಿ ನೋಡಿ ಏನು ನೋಡ್ತಾರೆ ನೋಡಿ, ಹದ್ದು, ಕಾಗೆ, ಮೊಲ, ಮರ, ಪ್ರತಿಯೊಂದು ಗುರು ಒಂದು ಅರ್ಥ ಇದೆ ಗೊತ್ತಾ. ಇಲ್ಲಿ ಏನಿದೆ ಅಂದ್ಬಿಟ್ಟು ಒಂದು ಪೇಂಟಿಂಗ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತ. ನೋಡೋಕ್ಕೆ ಬ್ಯೂಟಿ ಹೆಂಗಿದೆ ಗೊತ್ತಾ. ನಿಜ ರಾಯ್ಪುರ್ ಬ್ಯೂಟಿ ಅಂದರೆ ಇದೆ ಅನ್ಕೊಂತೀನಿ ನಿಜವಲ್ಲ, ಹೆಂಗಿದೆ ಗೊತ್ತಾ ರಾಯ್ಪುರ್ ಬ್ಯೂಟಿ. ಸೊ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮಾಡಿದಾರಲ್ಲಿ ಒಂದು ಕೋಲ್ ಸ್ಟ್ರಕ್ಚರ್ ಇಲ್ಲಿ ಒಂದು ನಿಲ್ಸಿದ್ದಾರೆ ನೋಡಿ. ಇದಕ್ಕೂ ಸಹ ನೋಡಿ ಕೆತ್ತನೆ ಹೆಂಗೆ ಮಾಡಿದ್ದಾರೆ ಅಂತ, ಪ್ರತಿಯೊಂದನ್ನಕ್ಕೂ ಕೆತ್ತನೆ ಮಾಡಿದ್ದಾರೆ ನೋಡಿ. ವುಡ್ಡಲ್ಲಿ ವುಡ್ ವರ್ಕ್, ಅವಾಗ ವರ್ಕಿಂಗ್ ಚೆನ್ನಾಗಿತ್ತು. ಅವಾಗ ಒಂದು ಮನೆ ಕಟ್ಟಬೇಕಂದ್ರೆ ಪ್ಲಾನಿಂಗ್ ಆಗಲಿ ನೋಡಿ ಯಾವ ಥರ ತಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ವರ್ಕು ಹಂಗೆ ಆಯಿತು ಅವಾಗಿನ ಕಾಲದಲ್ಲಿ ನೋಡಿ ಹೆಂಗಿದ್ದಾರೆ ಸ್ಟ್ರಾಂಗ್ ಅವಾಗ ನೋಡಿದ್ರೆ. ಸೊ ಇವಾಗ ನಾವು ಇದ್ದೀವಲ್ಲ, ಅವಾಗಿನ ಕಾಲದಲ್ಲಿ ನೋಡಿ ಹೆಂಗಿದ್ದಾರೆ ನೋಡಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಇದ್ದಾರೆ. ಮತ್ತು ಮನೆ ಇಲ್ಲಿದೆಯಲ್ಲ, ಮನೆ ಮುಂದೆ ಬಂದು ಕುತ್ಕೊಳ್ಳೋಕ್ಕೆಲ್ಲ ಕೋಲಿಂದ ನೋಡಿ ಮನೆ ವಾತಾವರಣ. ನನಗೆ ಈ ಮನೆ ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಫೇವ್ರೇಟ್ ನನಗೆ. ಸೊ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಮೇಲೆ ಹೋಗಿ. ಸೊ ನಾವು ನೋಡೋ ಮನೆ ವ್ಯೂ ಪಾಯಿಂಟ್ ಇದೆ ನೋಡಿ ಇಲ್ಲಿಂದ. ಸೊ ನಾವು ಇಲ್ಲಿ ಬರೋಕ್ಕೆ ನೋಡಿ ಇಲ್ಲಿಂದ ಮೇಲೆ ಹತ್ತಿ ಬರಬೇಕು. ನಮ್ಮ ಫೋನ್ ತುಂಬ ಹೀಟ್ ಆಗಿಬಿಟ್ಟಿದೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ನಾನು. ಫೋನಲ್ಲಿ ಕ್ಯಾಫೆ ಕೊಡ್ತಾಯಿಲ್ಲ ಈ ಫೋನ್ಗೆ. ಸೊ ಅದಕ್ಕೆ ಬಂದುಬಿಟ್ಟು ಫೋನ್ ತುಂಬ ಹೀಟ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ರೆಸ್ಟ್ ಕೊಡಬೇಕಾಗತ್ತೆ ಫೋನ್ಗೂ ಸಹ ನಾನು, ಯಾಕಂದರೆ ನನ್ನ ಹತ್ರ ರೆಕಾರ್ಡ್ ಮಾಡೋಕ್ಕಿರೋದು ಒಂದೇ ಫೋನ್ ಅಲ್ಲ. ಸೊ ಕ್ಯಾಮ್ರಾ ಸಹ ಯಾವುದೇ ಥರ ಇಲ್ಲ. ಸೊ ಎಲ್ಲ ಈ ಒಂದು ಫೋನೆಲ್ಲ ಮಾಡಬೇಕಾಗತ್ತೆ ನಾನು. ನೋಡಿ ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ ಗುರು, ತುಂಬ ಚೆನ್ನಾಗಿದೆ. ಸೊ ಕೆಳಗೆ ವುಡ್ಡು, ಮೇಲೆ ವುಡ್ಡು ನೋಡಿದ್ರ ಎಲ್ಲ ವುಡ್ಡಲ್ಲಿ ಮಾಡಿರೋಂಥ. इधर फोटो ब्लैक आ रहा है, अच्छा नहीं आएगा, उधर से अच्छा आएगा, ब्लैक आ रहा है. हाँ सो नहीं इधर से ले लो, इधर रुक के इधर से फ़ोटो खींचो, मस्त आएगा. ನೋಡೋಣ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಇದೆ ಫೋಟೋ, ಬನ್ನಿ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಸ್ನೇಹಿತರೆ ಎಲ್ಲಿ ನೋಡೋದು ಮೋಟು ಎಮ್ಮೆ ನೋಡಿ. ಸೊ ಒಂದು ಟೈಮಲ್ಲಿ ನಾನು ನಿಜವಲ್ಲ ನಾನು ರಿಯಲ್ಲ, ನಾನು ಒಂದು ಟೈಮಲ್ಲಿ ನಾನು ಎಮ್ಮೆ ಕಾಯ್ತಿದ್ದೆ ಗೊತ್ತಾ. ಸೊ ನಮಗೆ ಊರಲ್ಲಿ ಬಂದ್ಬಿಟ್ಟು ನನಗೆ ಎಮ್ಮೆ ಇತ್ತು ನಮ್ಗೆ ಮನೆಯಲ್ಲಿ ಆ್ಯಕ್ಚುಲಿ. ಸೊ ನಾನು ಎಮ್ಮೆ ಕಾಯ್ತಾಯಿದ್ದೆ, ನನಗೆ ಎಮ್ಮೆ ಕಾಯೋದಂತ ತುಂಬ ಇಷ್ಟ. ನನಗೆ ಇವಾಗ ನಾನು ರಿಯಲ್ ಆಗಿ ಹೇಳ್ತೀನಿ, ಟ್ರೂತ್ಫುಲ್ಲಾಗಿ ನನಗೆ ಹೆಂಗೆ ಗೊತ್ತಾ, ಹಸು ಎಮ್ಮೆ ಸೊ ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಇವಾಗಲೂ ಯಾಕೆ ಗೊತ್ತಾ, ಅಲ್ಲಿ ನನಗೆ ಈ ಥರ ಹಸು ಏನಾದ್ರು ಇಟ್ಕೊಂಡ್ಬಿಟ್ಟು ಈ ಥರ ಸಿಂಪಲಾಗಿ ಜೀವನ ಮಾಡಬೇಕು ನಂಗೆ ತುಂಬ ಇಷ್ಟ. ನನಗೆ ಈ ಥರ ಪೀಸ್ಫುಲ್ ಲೈಫ್, ನನಗೆ ಸಿಟಿ ಲೈಫ್ ನನಗೆ ಇಷ್ಟ ಆಗಲ್ಲ ಯಾವತ್ತೂ. ನಾನು ಸಿಟಿ ಲೈಫ್ ನಂಗೆ ಬೇಡ ನನಗೆ. ಸೊ ವಿಲೇಜ್ ಲೈಫೇ ನನಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ, ಈ ಥರ ವಿಲೇಜ್ ಲೈಫ್ ನೋಡಿ. ಆ್ಯಕ್ಚುಲಿ ನಾನು ಎಮ್ಮೆ ಕಾಯ್ತಾ ಇದ್ದೆ ನಾನು ಒಂದು ಟೈಮಲ್ಲಿ, ಇವಾಗ ಬಂದ್ಬಿಟ್ಟು ಈ ಥರ ಇದ್ದೀನಿ ನೋಡಿ ಇವಾಗ. ಓಕೆ ನೋಡಿ ಚೆನ್ನಾಗಿದೆ ಅಂತ ಎಮ್ಮೆ ನೋಡಿ. ಒಂದು ಅಂದರೆ ಆವಾಗಿನ ಕಾಲದ ಅಪ್ಪ ನನ್ನ ಕಡೆ ತಿಂದುಬಿಡೋದು ಥರ ನೋಡ್ತಾ ಇದ್ದಪ್ಪ ನೋಡಿ. ಆ್ಯಕ್ಚುಲಿ ಆವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಈ ಥರ ತುಂಬ ಜನ ಅವಾಗ ಎಮ್ಮೆ ಎಲ್ಲ ಇತ್ತು ಆವಾಗಿನ ಕಾಲದಲ್ಲಿ. ಸೊ ತುಂಬ ಫಸ್ಟಿಂದನೇ ಇದೆ ಎಮ್ಮೆ ಇಲ್ಲ ಅಂತ ಹೇಳ್ತಲ್ಲ. ಎಮ್ಮೆ ಹೆಂಗೆ ಗೊತ್ತಾ, ಇದಕ್ಕೆಲ್ಲ ಇವಾಗಿನ ಕಾಲದಲ್ಲಿ ಇವೆಲ್ಲ ತುಂಬ ಜಾಸ್ತಿ ಇಲ್ಲ. ಸೊ ಮೊದಲು ತುಂಬ ಇತ್ತು, ಇವಾಗ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ ಅಂದ್ಬಿಟ್ಟು ತುಂಬ ಕಡಿಮೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಹಂಗೆ ಇಲ್ಲಿ ನೋಡಿಕೊಂಡ್ರೆ ಕಾಡು ಪೀಕಾಗ ಬಾ ಬೇಡಪ್ಪ, ನಮಗೆ ತುಂಬ ದೂರ ಆಗುತ್ತೆ, ಭಯ ಆಗುತ್ತೆ. ಬಂದ್ಬಿಟ್ಟು ಕಾಡು ಹಂದಿ ಎಲ್ಲ ಓಕೆ, ನಾವು ಅದರ ಪಕ್ಕದಲ್ಲಿ ಹೋಗೋದು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಂಬ ಸಿಂಪಲ್ ವಾಟರ್ ತಗೋರು. ಫಸ್ಟ್ ನಾವು ವಾಟರ್ ಕೊಡಬೇಕು. ನಾನು ಒಂದು ನಿಜವಾಗ್ಲೂ ನೀರಿಗೆ ಎಷ್ಟೊತ್ತಿಂದ ನಾನು ನೀರಿಗೆ ಒದ್ದಾಡ್ತೀನಿ ಗೊತ್ತಾ ಗುರು. ಸೊ ಫಸ್ಟ್ ಹೋಗ್ಬಿಟ್ಟು ಬಾಟ್ ನೀರು ಹಿಡ್ಕೊಳ್ಳೋಣ, ಯಾಕಂದರೆ ವಾಟರ್ ತುಂಬ ಇಂಪಾರ್ಟೆಂಟ್ ನನಗೆ. ಅವಾಗಿಂದ ನಾನು ನೋಡ್ತಾ ನೀರೇ ಸಿಗ್ತಾಯಿಲ್ಲ ನನಗೆ. ಸೊ ಫಸ್ಟು ಬಾಟ್ಲಿಗೆ ನೀರು ಹಿಡ್ಕೊಂಬಿಟ್ಟು ಆಮೇಲೆ ಏನೋ ಮಾಡೋಣ. ಒಂದು ನಿಮಿಷ ಹಂಗೆ ರೀ, ವಾಟರ್ ಸಿಗ್ತಾಯಿಲ್ಲ ನನಗೆ. ಸೊ ಇವಾಗ ನೀರು ಸಿಗೋದು ತುಂಬ ಕಷ್ಟ ಕೂಡ, ಯಾಕಂದರೆ ಇಷ್ಟೊಂದು ಬಿಸಿಲು ಇದರಲ್ಲಿರತ್ತ. ಸೊ ನೀರೇ ತುಂಬ ಇದಾಗಿದೆ. ಎಷ್ಟು ನೀರನ್ನು ತೊಗೊತೀವಿ, ನೀರು ತಗೋಬೇಕು ಇವಾಗ ಪ್ರತಿಯೊಂದನ್ನು ಅಮೌಂಟ್ ಕೊಟ್ಟು ಬರಬೇಕು. ಫ್ರೀಯಾಗಿ ನೀರು ಸಿಗೋದು, ನೀರು ಸಹ ಫ್ರೀಯಾಗಿ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ. ಇಷ್ಟೊಂದು ಸಮ್ಮರಲ್ಲಿ ನೀರಂತೂ ತುಂಬ ಇಂಪಾರ್ಟೆಂಟು. ತುಂಬ ಚೆನ್ನಾಗಿದೆ ನೀರು. ರಾಯ್ಪುರ್ ಯೂನಿಕ್ ಸ್ಟೈಲ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಈ ಥರ. ನೀವು ನೋಡ್ತಾ ಇರಲ್ಲ,
ರಾಯ್ಪುರಲ್ಲಿ ಯೂನಿಕ್ ಸ್ಟೈಲ್ ಮೊದಲ ಕಾಲದಲ್ಲಿ ನೋಡಿ ಈ ಥರ ಹೆಂಗಿದ್ದಾರೆ ಅಂತ. ಸೇವ್ ಒಂದು ಯೂನಿಕ್ ಸ್ಟೈಲ್ ಈ ಥರ ತೋರಿಸ್ತಾಯಿದ್ರು. ಸ್ನೇಹಿತರೆ ನಿಮಗೊಂದು ಯೂನಿಕ್ ಪ್ಲೇಸ್ ತೋರಿಸ್ತೀನಿ ನೋಡಿ. ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ನೋಡಿದ್ರೆ ವ್ಯೂ ಹಿಂಗಿದೆ ಅಂದ್ಬಿಟ್ಟು. ಸೊ ಅದರಲ್ಲಿ ಇಲ್ಲಿ ಮೇಲೆ ನೀರು ಬರ್ತಾ ಇರ್ತಾರೆ. ಆ ಪ್ಲೇಸಲ್ಲಿ ನೀವು ನೋಡಬೇಕು. ಇವಾಗ ನೀರೆಲ್ಲ ಎಲ್ಲ ಕಮ್ಮಿ ಆಗಿದೆ ಇವಾಗ. ಸೊ ವಾಟ್ರ್ ಈ ಸಮ್ಮರ್ ಟೈಮಲ್ಲಿ ವಾಟರ್ ಬಿಟ್ಟಿಲ್ಲ ಅದಕ್ಕೆ. ಸೊ ಫ್ಯಾಂಟಾಸ್ಟಿಕ್ ಪ್ಲೇಸ್ ಗುರು. ಈ ಪ್ಲೇಸ್ ಹೆಂಗಿದೆ ಗೊತ್ತಾ ಪ್ಲೇಸ್ ಇಲ್ಲಿಂದ. ಸೊ ನನಗೆ ಈ ಒಂದು ಪ್ಲೇಸ್ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು. ಆ ಪ್ಲೇಸು ಬಂದಿದ್ದಕ್ಕೆ ಒಂದು ಹೆಲ್ಪ್ಫುಲ್ ಗುರು. ಯಾಕಂದರೆ ನಾನು ಲೈಫಲ್ಲಿ ಇದೆಲ್ಲ ನಾನು ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ. ಸೊ ಈ ಥರ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸು. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ನಾನು ಅಷ್ಟೊಂದು ಥಿಂಕ್ ಮಾಡಿರಲಿಲ್ಲ, ಮೊದಲೇ ಪ್ಲ್ಯಾನ್ ಮಾಡಿಲ್ಲ. ಸೊ ಸಡನ್ನಾಗಿ ಬಂದೆ ರಾಯ್ಪುರ್ ಬಗ್ಗೆ. ಸೊ ತುಂಬ ಫ್ಯಾಂಟಾಸ್ಟಿಕ್ಕು, ತುಂಬ ಚೆನ್ನಾಗಿದೆ ಪ್ಲೇಸ್. ಸ್ನೇಹಿತರೆ ಈ ಪ್ಲೇಸ್ ನೋಡಿ ಹೆಂಗಿದೆ ನೋಡಿ. ಅಲ್ಲಿಂದ ಆ್ಯಕ್ಚುಲಿ ಅದರಿಂದ ಮೇಲಿಂದ ವಾಟರ್ ಬರ್ತಾ ಇರುತ್ತೆ ಇಲ್ಲಿ ಕೆಳಗಡೆ. ಮಳೆ ಬರೋ ಟೈಮಲ್ಲಿ ವಾಟ್ರ್ ಆಗೋ ಟೈಮಲ್ಲಿ ಇಲ್ಲಿ ನೋಡಿದಂತೂ ಈ ಒಂದು ಬ್ಯೂಟಿ ಹೆಂಗಿದೆ ಗೊತ್ತಾ. ಸೂಪರಾಗಿದೆ ಗುರು ಬ್ಯೂಟಿ. ಸೊ ತುಂಬ ಚೆನ್ನಾಗಿದೆ ಬ್ಯೂಟಿ. ಹೆಂಗಿದೆ ಗೊತ್ತಾ ಬ್ಯೂಟಿ ನೋಡಿ. ಸ್ನೇಹಿತರೆ ರುದ್ರಶಿವ, ಮಹಾಶಿವ, ಖಂಡಶಿವ. ಸೊ ಇದೇ ಒಂದು ರುದ್ರಶಿವ. ನೀವೇನು ನೋಡ್ತಾ ನೋಡಿ ನೋಡಿ ರುದ್ರಶಿವ. ಸೊ ನಾವು ಮ್ಯೂಸಿಯಮಲ್ಲಿ ನಾವು ವಿಸಿಟ್ ಮಾಡಿದ್ವಲ್ಲ. ಸೊ ರುದ್ರಶಿವ ಅಂದ್ಬಿಟ್ಟು ಅಲ್ಲಿ ಮೇಲೆ ನೋಡಿ ಹಾವಿನ ಕಾಲದಲ್ಲಿ ಹಾವು, ಇಲ್ಲಿಗೆ ಹಾವು, ಮೇಲೆ ಒಂದು ಹಾವು, ಹದ್ದು, ಇಲ್ಲಿ 2 ತಲೆ ನೋಡಿ ಹೆಂಗೆ. ಇದು ಬಂದ್ಬಿಟ್ಟು ರುದ್ರಶಿವ ಅಂತ. ನಾವು ಮ್ಯೂಸಿಯಮಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಒಂದು ಪಿಕ್ ಆಗುತ್ತಲ್ಲ. ಸೊ ನಾನು ತೋರಿಸಿದ್ದೀನಲ್ಲ ಅದೇ ಒಂದು ರುದ್ರಶಿವ ಬಂದ್ಬಿಟ್ಟು ಇಲ್ಲಿದ್ದಾರೆ ನೋಡಿ. ಇದೇ ಒಂದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ರುದ್ರಶಿವ, ಮಹಾಶಿವ, ಖಂಡಶಿವ ಅಂತ ಒಂದು ಸಾಂಗ್ ಇದೆ ನೋಡಿ. ಇದೇ ರುದ್ರಶಿವ ಅವರ ಮೂರ್ತಿ. ಸ್ನೇಹಿತರೆ ಹಂಗೆ ಇದರಲ್ಲಿ ಬಂದ್ಬಿಟ್ಟು ಕೆಲವು ಮೂರ್ತಿಗಳನ್ನ ಹಾಕಿದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಋಷಿ. ಸ್ನೇಹಿತರೆ ನೋಡಿ ಮನರಂಜನೆ ಕಾರ್ಯಕ್ರಮ ನೋಡಿ. ಅವಾಗ ಬಂದ್ಬಿಟ್ಟು ಮ್ಯೂಸಿಕಲ್ ಡ್ಯಾನ್ಸ್ ಯಾವ ಥರ ಮಾಡ್ತಾರೆ ನೋಡಿ. ಇವಾಗ ರಾಯ್ಪುರಲ್ಲಿ ಇದು ತುಂಬ ಫೇಮಸ್ ಆಗಿನ ಕಾಲದಲ್ಲಿ ನೋಡಿದ್ರ. ಸೊ ಇಲ್ಲಿ ಫಸ್ಟ್ 4 ಜನ ಇದ್ಬಿಟ್ಟು ಅದ್ರ ಮೇಲೆ 3 ಜನ, ಅದ್ರ ಮೇಲೆ 2 ಜನ, ಅದ್ರ ಮೇಲೆ 1 ಜನ ನೋಡಿ ಹೆಂಗಿದ್ದಾರೆ ಅಂತ. ಅಲ್ಲಿ ಮೇಲೆ ಮ್ಯೂಸಿಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ಇವೆಲ್ಲ ನೋಡಿ ಮ್ಯೂಸಿಕಲ್ಸ್ ಅಂದರೆ ಈ ಥರನೂ ಮಾಡ್ತಾರೆ ಅಂತ ಒಂದು ಯೂನಿಕ್ ಆಗಿ ಹಿಂಗೆ ತೋರಿಸ್ತಾರೆ ಗೊತ್ತಾ. ಮ್ಯೂಸಿಕ್ಗೆ ರಾಯ್ಪುರ ತುಂಬ ಫೇಮಸ್ ಬರೋದು. ಓಲ್ಡ್ ಮ್ಯೂಸಿಕ್ ಟೊನ್ ಟಡಾ ಡಾಡಾ ಒಂಥರ ಮ್ಯೂಸಿಕ್ ಇದೆ ತುಂಬ. ಸ್ನೇಹಿತರೆ ನೀವು ನೋಡಿ ಪಿಕ್ ನೋಡಿದ್ರೆ ನಿಮ್ಗೆ ಏನಾದ್ರು ನೆನಪು ಬರ್ತಾಯಿದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಈ ಥರ ಸಿಚುವೇಶನ್ ಯಾರು ಫೇಸ್ ಮಾಡಿದ್ದೀರಾ. ನೀವು ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಬನ್ನಿ ಹತ್ರ ತೋರಿಸ್ಕೊಂಬ ನಿಮಗೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಈ ಥರ ಒಂದು ತಾಯಿ ಸೌದೆ ತೊಗೊಂಬರ್ತಾರೆ ನೋಡಿ. ಈವ್ನಿಂಗ್ ತಕ್ಷಣ ಸೌದೆ ತೊಗೊಂಬರ್ತಾ ಇರೋದು. ಹಸು ನೋಡಿ, ಹಸುವನ್ನು ಕಟ್ಟಾಕ್ಬಿಟ್ಟು ಇಲ್ಲಿ ನೋಡಿ. ಹಸು ಈವ್ನಿಂಗ್ ಟೈಮಲ್ಲಿ ಹಸುವನ್ನು ಕಟ್ಟಾಕ್ಬಿಟ್ಟು ಹಸು ಹಾಲು ಕುಡಿತಾ ಇದೆ ಚಿಕ್ಕ ಮರಿ. ಈ ಥರ ಮನೆ ಮುಂದೆ ಬಂದ್ಬಿಟ್ಟು ನೋಡಿ ಈ ಥರ ಚಿಕ್ಕ ಮಗುವನ್ನು ತೊಗೊಂಡು ಸೌದೆ ತೊಗೊಂಡು ಊಟ ಮಾಡೋಕ್ಕೆ ಹೆಂಗಿದೆ ಗೊತ್ತಾ. ಆವಾಗಿನ ಲೈಫ್ ಸ್ಟೈಲ್ ಗೊತ್ತಾ. ಮೊದಲಿನ ಕಾಲದಲ್ಲಿ ಇದೇ ಗುರು ಪೀಸ್ಫುಲ್ ಲೈಫ್ ಅಂದರೆ ನೋಡಿ. ಈ ಥರ ಈವ್ನಿಂಗ್ ಆದ ತಕ್ಷಣ ಸೌದೆ ತೊಗೊಂಬರೋದು, ಹಾಕೋದು, ಊಟ ರೆಡಿ ಮಾಡೋದು. ಸರ್ ಹಸು ಇದೆ ಅಂತ ನೋಡೋದು, ಎಮ್ಮೆ, ಹಸು. ಸೊ ಇದೇ ಒಂದು ಜೀವನ ಶೈಲಿ ಆಗಿತ್ತು ಅದು. ಮತ್ತು ಎಂಟರ್ಟೈನ್ಮೆಂಟು, ಮನೋರಂಜನೆ ಕಾರ್ಯಕ್ರಮ. ಈವ್ನಿಂಗ್ ಆದ ತಕ್ಷಣ ಮಕ್ಕಳೆಲ್ಲ ಗ್ರೌಂಡ್ಗೆ ಹೋಗ್ಬಿಟ್ಟು ಫೀಲ್ಡ್ ಅಂದರೆ ಇದೆ ಇವಾಗ ಮನೆಯಿಂದ ಆಚೆ ಹಿಂಗಿರುತ್ತಲ್ಲ. ಸೊ ಅವಾಗ ಈ ಥರ ಮೊಬೈಲು, ಇಂಟರ್ನೆಟ್ಟು ಸೊ ಯಾವುದೇ ಸಹ ಇರಲಿಲ್ಲ ಅವಾಗ ಆಗಿನ ಕಾಲದಲ್ಲಿ. ಸೊ ಇದೇ ಥರ. ಮತ್ತು ಇಲ್ಲಿ ನೋಡಿ ಈವ್ನಿಂಗ್ ಆದ ತಕ್ಷಣ ಸೊ ಎಲ್ಲ ಅವರ ಕೆಲಸಗಳು ಮಾಡ್ಕೊಂಬಂದ್ಬಿಟ್ಟು ಈ ಥರ ಮ್ಯೂಸಿಕಲ್ ಸಿಸ್ಟಮು ನೋಡಿ ಹಿಂಗಿದೆ ಅಂದ್ಬಿಟ್ಟು ಮನೋರಂಜನೆ ಕಾರ್ಯಕ್ರಮ ಈ ಥರ ಮಾಡಿಬಿಟ್ಟು ಲೈಫ್ ಸ್ಟೈಲ್ ಹಿಂಗಿತ್ತು. ಆವಾಗ ಏನಿದ್ರು ಓಲ್ಡ್ ಈಸ್ ಗೋಲ್ಡು. ಆವಾಗಿನ ಲೈಫು ಇವಾಗ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಈ ಥರ ಲೈಫು ಇನ್ನು ಮುಂದೆ ಇವಾಗಲ್ಲ ಗುರು. ಇನ್ನು 100 ವರ್ಷ ಇತ್ತಿದ್ರು ಈ ಥರ ಲೈಫ್ ಯಾರು ಫೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಲೈಫ್ ಬರಲ್ಲ ಗುರು. ಅಷ್ಟೇ ಒಂದು ಟೈಮ್ ಹೋಯ್ತಾ ನೋಡಿದ್ರೆ ಅವರು ಮಾತ್ರ ಆ ಲೈಫ್ ಗೊತ್ತಾಗೋದು. ಆ ಲೈಫ್ ಹೆಂಗಿತ್ತು ಅಂದ್ಬಿಟ್ಟು ಮ್ಯೂಸಿಕಲ್ ಸಿಸ್ಟಮ್ ಇಲ್ದಲ್ಲ. ಸೊ ಮೇಳ, ತಾಳ ಈ ಥರ ಮದುವೆಗೆಲ್ಲ ಮಾಡ್ತಾರೆ ನೋಡಿ. ಆವಾಗಿನ ಕಾಲದಲ್ಲಿ ಈ ಥರ ಎಲ್ಲ ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು ಕತ್ತಿ ತೊಗೊಂಡು ಹೋಗ್ತಾರೆ. ಬಟ್ ಇನ್ಸೈಡ್ ಎಂಟ್ರಿ ಇಲ್ಲ, ಯಾಕಂದರೆ ಎಲ್ಲ ಫುಲ್ ಡ್ಯಾಮೇಜ್ ಮಾಡ್ತಾರಲ್ಲ. ಎಂಟರ್ಟೈನ್ಮೆಂಟ್ ಇದೆ ನೋಡಿ ಅವಾಗ ಯಾವ ಥರ ಇತ್ತು ಅಂದ್ಬಿಟ್ಟು ಎಂಟರ್ಟೈನ್ಮೆಂಟು. ಸೊ ತುಂಬ ಚೆನ್ನಾಗಿದೆ. ಎಷ್ಟು ಅದ್ಭುತವಾಗಿ ತೋರಿಸ್ತಾರೆ ಗೊತ್ತಾ ಈ ಒಂದು ಪಿಕ್ಸು. ನೀವು ಇಲ್ಲಿಂದ ನೋಡಿಕೊಂಡ್ರೆ ಸೊ ಈ ಎಂಟರ್ಟೈನ್ಮೆಂಟ್ ಇವಾಗ ಬರೋಲ್ಲ ಗೊತ್ತಾ ಯಾರು. ಇವಾಗೆಲ್ಲ ಕೆಲಸ, ಜಾಬು, ಡ್ಯೂಟಿ. ಸೊ ಇದೇ ಇವಾಗ ಜೀವನ ಮುಗೀತು. ಇವತ್ತು ಏನು ಗೊತ್ತಾ ಗುರು, ನಿನಗೆ 1 ಕೋಟಿ ಸಂಪಾದನೆ ಮಾಡ್ತಾಯಿದ್ರು, ಒಂದು ಹ್ಯಾಪಿನೆಸ್ ಅನ್ನೋದು ಇಲ್ಲ ಮನುಷ್ಯ ಅಂತ. ಯಾವಾಗ ನಿಂಗೆ ಬರೀ 100 ರೂಪಾಯಿ ತೊಗೊಂಡ್ಬರ್ತಾಯಿದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ತಿಂದು ಮಾಡ್ಕೊತಾ ಇದ್ರು ಅವಾಗ. ಸೊ ನೋಡಿದ್ರ ಈ ಥರ ಸೆಂಟ್ರಲ್ಲಿ ಒಂದು ಇದಕ್ಬಿಟ್ಟು ಗಬ್ಬಿಲಮ್ಮ ಅಂತ ಒಂದು ಸಾಂಗ್ ಹಾಡ್ಕೊಂಡು ಆವಾಗಿನ ಲೈಫ್ ಸ್ಟೈಲ್ ಹೋದೆ. ಒಂಥರ ಸಗಣಿಯಿಂದ ಬರ್ತಲ್ಲ, ಸಗಣಿಯಿಂದ ಬಂದ್ಬಿಟ್ಟು ಅದನ್ನು ತೊಗೊಂಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದಕ್ಕೆಲ್ಲ ರೌಂಡ್ ಆಗಿಬಿಟ್ಟು ಸೊ ಈ ಥರ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿ. ಸೊ ಇದೆಲ್ಲ ಒಂದು ಎಂಟರ್ಟೈನ್ಮೆಂಟು. ಸೊ ನೀವು ಡೇ ಎಲ್ಲ ಕಷ್ಟಪಟ್ಟಿರ್ತೀರ, ಸ್ವಲ್ಪ ಹೊತ್ತು ಈ ಥರ ಆಟ ಆಡಿ ಈ ಥರ ಇದು ಮಾಡೋಕ್ಕೆ. ಸೊ ನಿಮ್ಮ ಸ್ಟ್ರೆಸ್ ಅನ್ನೋದೆಲ್ಲ ಹೊಟ್ಟೋಗ್ಬಿಡುತ್ತೆ, ಫ್ರೀ ಆಗಿಬಿಡುತ್ತೆ ಬಾಡಿ ಎಲ್ಲ ನೋಡಿ. ಇಲ್ಲಿ ಇದು ಎಂಟರ್ಟೈನ್ಮೆಂಟು ಸೇಮು ಹಿಂಗಿದೆ ಅಂದ್ಬಿಟ್ಟು. ಇಲ್ಲಿ ಮುಂದೆ ಎಲ್ಲ ಅದೇ ಇದೆ. ಸೊ ನಾವು ಹೋಗೋಣ. ಇವತ್ತು ಡೇ ಎಲ್ಲ ಫುಲ್ ಇದೆ ಆಗೋದು. ಯಾಕಂದರೆ ನಾನು ಆ್ಯಕ್ಚುಲಿ ಅನ್ಕೊಂಬಂದೆ ನಾನು 3-4 ಅವರ್ಸಲ್ಲಿ ಇದನ್ನು ಕವರ್ ಮಾಡ್ಕೊಂಬಿಟ್ಟು ಮತ್ತು ಇನ್ನೊಂದು ಪ್ಲೇಸ್ ಹೋಗ್ಬೇಕಂದ್ಬಿಟ್ಟು. ಸೊ ಇನ್ನೊಂದು ಪ್ಲೇಸ್ ನನ್ನ ಕೈಯಲ್ಲಿ ಕವರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಒಂದು ಪ್ಲೇಸ್ ನೋಡಿದಾಗ ನನ್ನ ಲೈಫಲ್ಲಿ ನಿಜವಾಗ ನನ್ನ ಲೈಫ್ ಮೆಮೊರೇಬಲ್ ಪ್ಲೇಸ್ ಇದು. ನಾನು ಅಂದ್ಕೊಂಡಿದ್ದೆ ರಾಯ್ಪುರ್ ಈ ಥರ ಇರುತ್ತೆ ಅಂದ್ಕೊಂಡಿಲ್ಲ. ಬಟ್ ರಾಯ್ಪುರ್ ಇಸ್ ನನ್ನ ಲೈಫಲ್ಲಿ ನಾನು ಈ ಥರ ನೋಡಿರೋ ಪ್ಲೇಸೇ ಫಸ್ಟ್ ಟೈಮ್. ಈ ಒಂದು ಲೈಫ್ ಸ್ಟೈಲು ಮನೆ ಗವಿ. ಸೊ ಇದು ಅಂದ್ಬಿಟ್ಟು ಟೈಗರ್ ಗುಹೆ ಥರ ಇದೆ. ಸೊ ನನ್ನ ಲೈಫ್ ಮೆಮೊರೇಬಲ್ ಫಸ್ಟ್ ಟೈಮ್ ಈ ಥರ ಒಂದು ಪ್ಲೇಸ್ಗೆ ಬಂದಿರೋದು. ಈ ಥರ ಲೈಫ್ ಸ್ಟೈಲು, ಮನೆ, ಕಲ್ಚರು. ಸೊ ಇದೆಲ್ಲ ನೋಡ್ತಾ ಇರೋದು. ನಿಜವಾಗ್ಲೂ ಒಂದು ಟೈಮ್ ರಾಯ್ಪುರ್ ವಿಸಿಟ್ ಮಾಡಿ ನೋಡಿ.
ಇದ್ರ ಇಲ್ಲೊಂದು ಪಿಕ್ಚರ್ಸ್ ತೋರಿಸಿ ನೋಡಿ ಅಂದ್ಬಿಟ್ಟು ಇದೆಲ್ಲ ಯೂನಿಕ್ ಏನಂದರೆ ಈ ಥರ ನೋಡಿ ಆಗಿನ ಕಾಲದಲ್ಲಿ ಬಂದ್ಬಿಟ್ಟು ಮರದಿಂದ ಸ್ಟ್ರಕ್ಚರ್ ಅಂತ ನೋಡಿ ಈ ಥರ ಮಾಡಿ ಎಲ್ಲ ವುಡ್ಡಲ್ಲಿ ಮಾಡೋರು ಅಂತ ಇದು ವುಡ್ಡಲ್ಲಿ ಅವಾಗ ಬಂದ್ಬಿಟ್ಟು ವುಡ್ ವರ್ಕಲ್ಲಿ ತುಂಬ ಜನ ಮಾಡ್ತಾಯಿದ್ರು ವುಡ್ಡಲ್ಲಿ. ಸೊ ಬ್ರಹ್ಮಗಾರ ಅಂತ ಹೇಳ್ತಾರೆ, ಬ್ರಹ್ಮಗಾರ ಜೀವಶಿವಧರ್ ಅಂದ್ಬಿಟ್ಟು ಅವರು ವುಡ್ಡಿಂದ ವರ್ಕ್ ಮಾಡ್ತಾಯಿದ್ರಲ್ಲ. ಸೊ ಅವ್ರಿಗಿಂತ ಇದು ಇನ್ನೂ ಓಲ್ಡು, ತುಂಬ ಓಲ್ಡು. ಸೊ BC 11th BC 10th BC ಅಂದರೆ ಇವಾಗ ಸುಮಾರು ವರ್ಷನೇ ಆಗೋದು, ವರ್ಷಗಳೇ ಕಳೆದೋಯ್ತು ಅಷ್ಟೊಂದಿತ್ತು. ಮತ್ತು ಇಲ್ಲಿ ಬಂದ್ಬಿಟ್ಟು ಅವಾಗಿನ ಲೈಫ್ ಸ್ಟೈಲು ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ತೋರಿಸಿ ಮನೆ ಹೊರಗಡೆ ಹೆಂಗಿದೆ ಅಂದ್ಬಿಟ್ಟು. ಸೊ ಹಂಗೆ ರೀ ಒಳಗಡೆ ತೋರಿಸ್ತೀನಿ ನಿಮಗೆ ನೋಡಿ ಹೆಂಗಿದ್ದಾರೆ ಅಂತ. ಇದು ಫೆಂಟಾಸ್ಟಿಕ್ ಪ್ಲೇಸ್ ಅಂದರೆ ಬನ್ನಿ ಹೋಗೋಣ. ರಾಯ್ಪುರ್ ನೋಡಿದ್ರೆ ಆಚೆ ಬಂದ್ಬಿಟ್ಟು ರಾಯ್ಪುರ್ನ ಬ್ಯೂಟಿ ಹೆಂಗಿದೆ ಅಂತ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಒಂದು ಪ್ಲೇಸ್ಗೆ ಎಲ್ಲರೂ ಬನ್ನಿ. ನಾನು ತುಂಬ ಮಿಸ್ ಆಗ್ತಾ ಗೊತ್ತು ನನ್ನ ಲೈಫ್ ಸ್ಟೈಲು. ಮೊದಲು ಓಲ್ಡು ನೀವು ಒಂದು 1,000 ವರ್ಷ ಹಿಂದೆ ಹೋಗ್ಬಿಟ್ರೆ ಆವಾಗಿನ ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿ ಕ್ಲೀನಾಗಿ ಕ್ಲಾರಿಟಿಯಾಗಿ ತೋರಿಸ್ತಾರೆ. ನಿಜವಾಗ್ಲೂ ರಾಯ್ಪುರ್ ಬ್ಯೂಟಿ ನಾನು ಈ ಥರ ಇರುತ್ತೆ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಗುರು, ಅನ್ಕ್ಯೂಟಾಗಿದೆ ಗೊತ್ತಾ ರಾಯ್ಪುರ್ ಟೂರಿಸಮ್. ನಿಜವಾಗ್ಲೂ ನೀವು ಏನಂದರೆ ಒಂದು ದಿನ 2 ದಿನ ಇಲ್ಲ, ಒಂದು ವಾರ 1 ತಿಂಗಳು ಫುಲ್ ನೋಡಿದ್ರು ನೀವು ಅಷ್ಟೊಂದು ಕಂಪ್ಲೀಟ್ ಆಗಲ್ಲ, ಅಷ್ಟೊಂದು ಪ್ಲೇಸ್ ಇದೆ ರಾಯ್ಪುರಲ್ಲಿ. ರಾಯ್ಪುರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ 3 ಡೇಸಲ್ಲೆಲ್ಲ ನಮ್ಮ ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡು. ಸೊ ಆಲ್ರೆಡಿ 2 ಡೇಸ್ ಮುಗಿದೋಯ್ತು. 3 ಡೇಸಲ್ಲಿ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಇನ್ನೊಂದು ಡೇಸ್ ನನಗೆ ಎಕ್ಸ್ಟ್ರಾ ಬೇಕಾಗುತ್ತೆ ರಾಯ್ಪುರ. ಮತ್ತು ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೆನ್ಸಸ್ ತುಂಬ ರಾಯ್ಪುರಲ್ಲಿ. ಹೆಂಗೆ ಗೊತ್ತಾ, ನೀನು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗ್ಬೇಕು, ಬಸ್ಸು ಸಿಗೋಲ್ಲ, ಅಷ್ಟೊಂದು ಸಿಗೋಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಅದು ಸಹ ಆಟೋ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗೋಕ್ಕೆ ಬಟ್ ಸಫಾರಿ ಎಲ್ಲ ಹೇಳ್ತಲ್ಲ. ಸೊ ಈ ಮಿನಿಮಮ್ 50 ರೂಪೀಸ್ ತಗೊತಾರೆ ಗುರು. ಒಂದು 2 ಕಿಲೋಮೀಟರ್ ಇದೆ 50 ರೂಪೀಸ್, 40 ರೂಪೀಸ್ ಮೇಲೆ 50 ರೂಪೀಸ್. ಸೊ ಊಟ ನೋಡ್ಕೊಂಡ್ರೆ ನೀವು ನೋಡಿ ಊಟ ತಿನ್ಬೇಕಂತ ಗೊತ್ತಾ, ನಾರ್ಮಲ್ ಊಟ 30-40 ರೂಪೀಸಲ್ಲಿ ತಿನ್ಬೋದು. ಮತ್ತು ನೀವು ಒಂದು ತಾಲಿ ಗಿಲಿ ಎಲ್ಲ ಕೊಡ್ತಾರೆ 100 ರೂಪಾಯಿ, ಸ್ಟಾರ್ಟಿಂಗಿಂದ 100 ರೂಪಾಯಿ ಏನಾದಿದ್ದು. ಒಂದು ತಾಲಿ ಸ್ಟಾರ್ಟ್ ಆಗುತ್ತೆ 100 ರೂಪಾಯಿಂದ. ಸೊ ಒಂದು ರೈಸಾಗಿ ಕೊಡ್ತಾರೆ, ಒಂದು 2-3 ತಾಲಿ ಹಾಕ್ತಾರೆ 100 ರೂಪಾಯಿ. ನೀವು ಔಟ್ಸೈಡ್ ತಿನ್ಕೋಬೋದು, ಪರವಾಗಿಲ್ಲ. ಮತ್ತು ಬಿಡಿ ರಾಯ್ಪುರ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟೊಂದು ಚೆನ್ನಾಗಿದೆ. ಇಲ್ಲೊಂದು ಲೈಫ್ ಸ್ಟೈಲ್, ಇಲ್ಲಿ ಮನೆ ಆಗಿರ್ಬೋದು. ಇಲ್ಲೆಲ್ಲ ಓಲ್ಡ್ ಮನೆ ಕೊಟ್ಟಿದ್ದಾರೆ. ಇಲ್ಲೊಂದು ವಿಲೇಜ್, ಟ್ರೈಬ್ ವಿಲೇಜ್ ಅಂದರೆ ಮೊದಲು ಆವಾಗಿನ ಕಾಲದಲ್ಲಿ ಸಹ ವಿಲೇಜು. ಬಟ್ ಟ್ರೈಬು ಯಾವ ಥರ ಅವ್ರ ಲೈಫ್ ಸ್ಟೈಲ್ ಮಾಡ್ತಾಯಿದ್ರು, ಅವರೊಂದು ಜೀವನ ಶೈಲಿ ಹೆಂಗಿದೆ, ಅವರ ಒಂದು ವೃತ್ತಿ ಧರ್ಮ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿ ಅದ್ಭುತವಾಗಿ ಒಂದು ಚಿತ್ರೀಕರಣ ಮಾಡಿದೆ. ಮತ್ತು ಇಲ್ಲಿ ಏನು ನೋಡಿ, ನೀವೇನು ನೋಡ್ತಾ ಇರೋದು ನೋಡಿದ್ರೆ ಇದೆಲ್ಲ. ಸೊ ಮ್ಯೂಸಿಕಲ್ ಬಂದ್ಬಿಟ್ಟು ಬಟ್ ಎಂಟರ್ಟೈನ್ಮೆಂಟ್ ಬೇಕು ಲೈಫಲ್ಲಿ. ಹೇಗೆ ಗೊತ್ತಾ, ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಮನುಷ್ಯನೇ ಅನ್ನೋಲ್ಲ ಅವ್ರನ್ನ. ಹೆಂಗೆ ಗೊತ್ತಾ, ಲೈಫಲ್ಲಿ ಯಾವಾಗೂ ಕಷ್ಟ ಇರುತ್ತೆ, ಕಷ್ಟ ಅಂದ್ಕೊಂಡು ಟೆನ್ಷನ್ಸ್ ಅದು ಎಲ್ಲ ಇರಬಾರ್ದು. ಸೊ ಎಂಟರ್ಟೈನ್ಮೆಂಟ್ ಅಂದರೆ ಎಲ್ರಿಗೂ ಇರಬೇಕಾಗತ್ತೆ ಆವಾಗಿನ ಕಾಲದಲ್ಲಿ. ಸೊ ಈ ಥರ ಎಂಟರ್ಟೈನ್ಮೆಂಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇನ್ನೊಂದು ಹೇಳ್ನಲ್ಲ, ಸೊ ಮನುಷ್ಯನಿಗೆ ಆಸೆ ಇರಬೇಕಂದ್ಬಿಟ್ಟು ದುರಾಸೆ ಇರಬಾರ್ದಂತ. ಸೊ ನೀವು ಎಷ್ಟಕ್ಕಿದ್ರೂ ಒಂದೇ, ನೀವು 1 ಕೋಟಿ 2 ಕೋಟಿ ಆ ಥರ ಇದ್ರೂ ಒಂದೇ. ಸೊ ಇಷ್ಟೊಂದು ಪೀಸ್ಫುಲ್ ಲೈಫ್ ಬರೋಲ್ಲ ನನಗೆ. ಒಂದು ಚಿಕ್ಕ ಮನೆ ಕಟ್ಕೊಳ್ಳಿ, ಒಂದು ಸ್ವಂತ ಚಿಕ್ಕದು, ಏನು ನನಗೆ ಎಷ್ಟು ಜಾಸ್ತಿ ಬೇಡ ಗೌರವ. ನಾನು ನಿಮ್ಗೆ ತೋರಿಸ್ನಲ್ಲಿ ಇವಾಗ ಎಷ್ಟಿದೆ ಅಂದ್ಬಿಟ್ಟು, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೆ ಸಿಂಪಲ್ಲಾಗಿ ಒಂದು ಗುಡಿಸಲು ಥರ ಮನೆ ಹಾಕ್ಕೊಂಡ್ರು ಸೊ ಅಷ್ಟೊಂದು ಚೆನ್ನಾಗಿದೆ ಗೊತ್ತಾ. ನೋಡೋಕ್ಕೆ ಹೇಗೆ ಇಷ್ಟೊಂದು ಚೆನ್ನಾಗಿ, ಎಷ್ಟೊಂದು ಬ್ಯೂಟಿ, ಆ ಮನೆ ಪೀಸ್ಫುಲ್ ಲೈಫು. ಸೊ ತುಂಬ ಚೆನ್ನಾಗಿದೆ ಗೊತ್ತಾ. ಅಲ್ಲಿರೋ ಜನನೂ ಎಷ್ಟೊಂದು ಹ್ಯಾಪಿನೆಸ್ ಆಗಿರ್ತಾರೆ. ಸೊ ನಿಮ್ಮ ಕಾಲು ನಿಮ್ಮ ಲೈಫ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಎಷ್ಟಿದೆ ಅಷ್ಟೇ ಹೋಗಿ ಹಾಕೋದು. ತುಂಬ ದುರಾಸೆ ಎಲ್ಲ ಪಡಕ್ಕೆ ಹೋಗ್ಬಾರ್ದು ಲೈಫಲ್ಲಿ. ಸೊ ನೀವು ಯಾವಾಗ ನೀವು ದುರಾಸೆ ಬಿಟ್ಬಿಡ್ತೀರೋ ಆವಾಗ ನೀವು ಲೈಫಲ್ಲಿ ಹ್ಯಾಪಿ ಆಗಿರ್ತೀರ ಗೊತ್ತಾ. ಬಟ್ ಎಲ್ಲ ಬಿಟ್ಬಿಡ್ಬೇಕು ಲೈಫಲ್ಲೆಲ್ಲ. ಸೊ ಒಂದು ಹ್ಯಾಪಿನೆಸ್, ಯಾಕಂದರೆ ಏನೂ ಪರ್ಮನೆಂಟ್ ಇಲ್ಲ ಲೈಫಿಂಗು. ಸೊ ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಯಾಕಂದರೆ ಯಾವಾಗ ಇದಾಗತ್ತೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಸೊ ತುಂಬ ಟೆನ್ಷನ್ಸ್ ಇಟ್ಕೊಂಡು ಲೈಫ್ ಅದು ಇದು ರಿಸ್ಕ್ ಇಟ್ಕೊಂಡು ಇರಬಾರ್ದಂತೆ. ಸೊ ನಾನು ನಿಜವಾಗ ನಾನು ಹೇಳ್ತಾ ಇದ್ದೀನಿ, 100% ನಾನು ಹೇಳ್ತಾ ಇದ್ದೀನಿ, ಈ ಒಂದು ಬ್ಯೂಟಿ ನಾನು ಮಿಸ್ ಆಗ್ತಾಯಿದ್ದೆ ನನ್ನ ಲೈಫಲ್ಲಿ. ಸೊ ನಾನು ಈ ಪ್ಲೇಸ್ಗೆ ಆಗಲಿ ಇವತ್ತು ನನ್ನ ಹತ್ರ ಅಮೌಂಟ್ ಇದೆಯೋ ಇಲ್ವೋ ಸೆಕೆಂಡ್ರಿ. ಸೊ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗ್ಬಿಡುತ್ತೆ. ಸೊ ಅದೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸೆಕೆಂಡ್ರಿ. ಸೊ ಈ ಒಂದು ಲೈಫ್ ಸ್ಟೈಲ್ ನಾನು ನಿಜವಾಗ ನನ್ನ ಲೈಫಲ್ಲಿ ನಾನು ನೋಡ್ತೀನಿ ಅಂದ್ಕೊಂಡಿರಲಿಲ್ಲ, ಈ ಥರ ಒಂದು ಲೈಫ್ ಸ್ಟೈಲು, ಈ ಥರ ಒಂದು ಸಿಟಿ ಈ ಥರ ಇದೆ ಅಂದ್ಬಿಟ್ಟು. ಸೊ ನಿಜವಾಗ ನನಗೆ ತುಂಬ ಇಷ್ಟ ಆಯ್ತು, ನನ್ನ ಫೇವ್ರೇಟು. ನನಗೆ ಇಷ್ಟೊಂದು ಕಷ್ಟಪಡ್ತಿದ್ದಕ್ಕೂ ನನಗೆ ಇದೊಂದು ನೋಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಈ ಥರ ಲೈಫ್ ಸ್ಟೈಲ್ ಯಾರು ನೋಡೋಕ್ಕಾಗಲ್ಲ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾಗರು. ಏನು ಪ್ಲೇಸ್ ಅಂದರೆ ಈ ಪ್ಲೇಸ್ ನಿಜವಾಗ್ಲೂ ಮಿಸ್ ಆಗೋಕ್ಕಾಗಲ್ಲ ಈ ಪ್ಲೇಸ್ನ. ಸೊ ಘಟರಾಣಿ ವಾಟರ್ ಫಾಲ್ಸ್ ನಾನು ಹೋಗಿಲ್ಲ, ಅದು ಅಲ್ಲೇನು ಚೆನ್ನಾಗಿಲ್ಲ, ಅಷ್ಟೊಂದು ಇದಾಗಿಲ್ಲ ಅಂದರು. ಸೊ ಚೆನ್ನಾಗಿತ್ತು, ನೀರಿಲ್ಲ ಇವಾಗ. ಘಟರಾಣಿ ಮಾತಾ ಅಂದ್ಬಿಟ್ಟು ಅವ್ರು ದೇವ್ರು ಇದ್ದಾರೆ, ಅವ್ರನ್ನ ನೋಡ್ಕೊಂಡು ಬರ್ಬೋದಿತ್ತು. ಬಟ್ ಕಾಡಲ್ಲಿ 40 ಕಿಲೋಮೀಟ್ರ್ ಹೋಗ್ಬೇಕು, ನನ್ನ ಕೈಲಿ ಎಕ್ಸ್ಪೆನ್ಸ್ ಮಾಡೋಕ್ಕೆ. ಯಾಕಂದರೆ ಡೇ ಫುಲ್ಲಲ್ಲೇ ಹೋಗ್ಬಿಡುತ್ತೆ ನನಗೆ. ಸೊ ನಾನು ಬೇರೆ ಪ್ಲೇಸಸ್ ಏನು ಕವರ್ ಮಾಡೋಕ್ಕೆ ಇವತ್ತು ಈ ಪ್ಲೇಸ್ ನೋಡಿ, ಈ ಪ್ಲೇಸ್ ಕವರ್ ಮಾಡೋಕ್ಕೆ ನನಗೆ ತುಂಬ ಟೈಮ್ ಆಯ್ತು ಗುರು. ನೀವೇ ನೋಡಿ ಎಷ್ಟೊಂದು ಆಯ್ತು ಗೊತ್ತಾ. ಹಾಫ್ ಡೇ ಫುಲ್ ಇಲ್ಲೇ ಹೋಯ್ತು ನನಗೆ ಈ ಒಂದು ಪ್ಲೇಸ್ ಕವರ್ ಮಾಡೋಕ್ಕೆ. ಯಾಕಂದರೆ ಇದು ತುಂಬ ಪ್ಲೇಸ್ ಇದೆ ಗುರು, ನೀವು ಒಂದಿನ ಫುಲ್ ನೋಡ್ಬೋದು. ನೀವು ಅಷ್ಟಿದೆ ಗೊತ್ತಾ. ಯೂನಿವರ್ಸಿಟಿ ಇದೆ ಇಲ್ಲಿ, ಒಂದು 35-40 ಎಕರೆ ಯೂನಿವರ್ಸಿಟಿ. ನೋಡಿ ಎಷ್ಟೊಂದು ಓಡಾಡಬಹುದು ಹೋಗ್ತೀನಿ, ಅಷ್ಟೊಂದು ಯೂನಿವರ್ಸಿಟಿ ಇದೆ. ಓಕೆ, ಬಟ್ ಪ್ಲೇಸ್ ನಿಜವಾಗ್ಲೂ ಈ ಥರ. ಬಟ್ ರಾಯ್ಪುರ್ಗೆ ಬನ್ನಿ, ರಾಯ್ಪುರಲ್ಲಿ ನೀವು ಟೂರಿಸಮ್ ಎಲ್ಲೆಲ್ಲ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಾಳೆ ಬಂದುಬಿಟ್ಟು ನಾವು ನನ್ನ ಜೂ ಹೋಗ್ತಾಯಿದ್ದೀವಿ. ತುಂಬ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ನಾಳೆ ಜರ್ನಿ ಬಂದುಬಿಟ್ಟು. ಸೊ ಇವತ್ತು ಜರ್ನಿನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಡೇ 29 ಇಲ್ಲಿ ಕ್ಲೋಸ್ ಆಯಿತು. ಸೊ ಡೇ 30 ಬಂದುಬಿಟ್ಟು ನಾವು ಜೂಗೆ ಹೋಗ್ತೇವೆ. ಸೊ ಜೂ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡಿ, ವಿಸಿಟ್ ಮಾಡಿ. ಸೊ ನಾವು ಬಂದುಬಿಟ್ಟು ಫಾರೆಸ್ಟ್ ಒಳಗಡೆ ಸಫಾರಿಗೆ ಹೋಗ್ತೀವಿ. ಜೂ ಒಳಗಡೆ ಬಂದುಬಿಟ್ಟು ಒಂದು 30-40 ಕಿಲೋಮೀಟ್ರ್ ಒಳಗಡೆ ಸಫಾರಿಗಾರಿ ಹೋಗ್ತೀವಿ ನಾವು. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಮತ್ತು ಇಲ್ಲೊಂದು ಸಿಟಿ ಇತ್ತು, ಒಂದು ಸೆಂಟ್ರಲ್ ಮಾಲ್ ಸಿಟಿ ಅಂದ್ಬಿಟ್ಟು ಅದನ್ನು ನಾನು ಬಟ್ ಅದು ಇವಾಗೆಲ್ಲ ಕವರ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಯಾಕಂದರೆ ಟೈಮ್ ಇರಲಿಲ್ಲ ನನಗೆ.
ಮತ್ತು ಇಲ್ಲಿ ಸ್ವಾಮಿ ವಿವೇಕಾನಂದ ಸರೋವರ ಅಂತ ಹೇಳ್ಬಿಟ್ಟು ತುಂಬ ಫೆಂಟಾಸ್ಟಿಕ್, ಅದನ್ನು ಕವರ್ ಮಾಡಬೇಕಿತ್ತು ನಾವು. ಆ್ಯಕ್ಚುಲಿ ಇದು ನೋಡಿದ್ರಲ್ಲ, ಇಲ್ಲೇ ನನಗೆಲ್ಲ ಒಂದು ಡೇ ಫುಲ್ ಇಲ್ಲೇ ಆಗೋಯ್ತು. ಘಟಗಂಡಿ ವಾಟರ್ ಫಾಲ್ಸ್ ಹೋದೆ, ಅಲ್ಲೇ ಹಾಫ್ ಡೇ ಆಗೋಯ್ತು. ಇಲ್ಲೇ ಬಂದ್ಬಿಟ್ಟು ಇಲ್ಲಿ ತುಂಬ ಟೈಮ್ ಆಗೋಯ್ತು. ಸೊ ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಯಾಕಂದರೆ ನಾಳೆ ಬಂದ್ಬಿಟ್ಟು ನಾವು 2 o'clock ಮಾತ್ರ ನನ್ನ ಟೈಮ್ ಇದೆ. ಆ 2 o'clock ನಾವು ಇದನ್ನು ಕವರ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಜಾರ್ಖಂಡ್ಗೆ ಹೋಗ್ಬೇಕು ಸರ್. ನಾವು ಬಂದ್ಬಿಟ್ಟು ಇವಾಗ ಇಲ್ಲಿ ರಾಯಪುರ ಛತ್ತೀಸ್ಗಢ ಜಾರ್ಖಂಡ್ಗೆ ಹೋಗ್ಬೇಕಾಗತ್ತೆ ನಾವು. ಸೊ 2 o'clock ನಮ್ಮ ಟ್ರೈನ್ ಇದೆ. ಸೊ ನೋಡ್ತಾ ಇರಿ ಈ ವಿಡಿಯೋ ಬಂದ್ಬಿಟ್ಟು, ನಾಳೆ ನೋಡಿ ವಿಡಿಯೋ ಬಂದ್ಬಿಟ್ಟು ತುಂಬ ಫೆಂಟಾಸ್ಟಿಕ್ ಜೂ ವಿಡಿಯೋ ಆಗ್ತೀನಿ. ಇವತ್ತು ಬಂದ್ಬಿಟ್ಟು 29 ಇಲ್ಲಿ ಕ್ಲೋಸ್ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೊ ಮಚ್.